ರಾಜಗೌಡ್ರೆ, ಬುಡಕಟ್ಟು ಜನರ ಶಾಪ ತಟ್ಟದೇ ಬಿಡುತ್ತಾ ನಿಮ್ಮ ಸರ್ಕಾರಕ್ಕೆ? ಪ್ರಶ್ನೆ ನಂದಲ್ಲ, ಶ್ರೀರಾಮುಲು ಅವ್ರದ್ದು. ಈಗ ಹಗರಣ ಆಗಿದೆ, ಹಗರಣ ಆಗಿರೋದಕ್ಕೆ ಸರ್ಕಾರಗಳು ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡಬೇಕು? ಹಿಂದೆ ಸರ್ಕಾರದಲ್ಲೂ ಹಗರಣಗಳಾಗ್ತಿತ್ತು. ಬಹು ಜನಾಂಗದ ಹಗರಣ ಆಗಿತ್ತು, PSI ಹಗರಣ ಆಗಿತ್ತು, ಬಿಟ್ಕಾಯಿನ್ ಹಗರಣ ಆಗಿತ್ತು, ವಿರೂಪಾಕ್ಷಪ್ಪ 8 ಕೋಟಿ ರೂಪಾಯಿ ಹಾಸಿಗೆ ಅಡಿ ಮಲಿಕೊಂಡು ಮಲಗಿದ್ರು. ಈ ರೀತಿ ಹಗರಣಗಳಾದಾಗ ಸರ್ಕಾರದ ಪ್ರತಿಕ್ರಿಯೆ ಹೆಂಗಿರುತ್ತೆ ಅಂತ. ಆ ಸರ್ಕಾರದ ಪ್ರತಿಕ್ರಿಯೆ ನಿದ್ರಾವಸ್ಥೆ. ನಮ್ಮ ಸರ್ಕಾರದ ಪ್ರತಿಕ್ರಿಯೆ ಆ ರೀತಿ ಅಲ್ಲ. ಹಗರಣ ಆಗಿದೆ ಅಂತ ಗೊತ್ತಾಗಿದ್ದ ತಕ್ಷಣ SIT ಮಾಡಿ ತನಿಖೆ ಮಾಡಿಸ್ತಾ ಇದ್ದಾರೆ. ಒಂದು ನೈತಿಕ ಹೊಣೆ ಹೊತ್ತು ನಾಗೇಂದ್ರ ಅವರು ರಾಜೀನಾಮೆಯನ್ನು ಪಡ್ಕೊಂಡಿದ್ದಾರೆ. SITನಲ್ಲಿ ಆಲ್ರೆಡಿ 11 ಜನ ಅರೆಸ್ಟ್ ಆಗಿ, ಬ್ಯಾಂಕಿನ ಅಧಿಕಾರಿಗಳು ಮತ್ತು ನಿಗಮದ ಅಧಿಕಾರಿಗಳು ಅರೆಸ್ಟ್ ಆಗಿ ಜೈಲಿನಲ್ಲಿದ್ದಾರೆ. ಒಂದು ಹಣವನ್ನು ರಿಕವರಿ ಮಾಡಿದ್ದಾರೆ, ಭಾಳಷ್ಟು ಹಣವನ್ನು, 88.62 ಕೋಟಿ ರೂಪಾಯಿನಲ್ಲಿ ಭಾಳ ಹಣವನ್ನು, ಮೋರ್ ದ್ಯಾನ್ 50% ಹಣವನ್ನು ರಿಕವರಿ ಮಾಡಿದ್ದಾರೆ. ಸಚಿವ ನಾಗೇಂದ್ರ ಅವರಿಗೆ ಮತ್ತು ಆ ನಿಗಮದ ಅಧ್ಯಕ್ಷರಾದ ಶಾಸಕ ದದ್ದಲ್ ಅವರಿಗೆ ನೋಟಿಸ್ ಕೊಟ್ಟು ಅವ್ರನ್ನೂ ತನಿಖೆಗೆ ಒಳಪಡಿಸಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಒಂದು ಪಾರದರ್ಶಕವಾಗಿ, ನಿಷ್ಪಕ್ಷಪಾತವಾಗಿ, ನ್ಯಾಯಸಮ್ಮತವಾಗಿ ಪ್ರಕರಣದ ತನಿಖೆಯನ್ನು ಸರ್ಕಾರ ಮಾಡಿಸ್ತಾ ಇದೆ. ಸರ್ಕಾರದ ಮೇಲೆ ಬೊಟ್ಟು ಮಾಡುವಂಥವ್ರು ರಾಜಕೀಯ ಪ್ರೇರಿತ ಬೊಟ್ಟು ಮಾಡಬೇಕೆ ಅಷ್ಟೇ ಹೊರತು ಅದರೊಳಗೆ ಸುಮ್ಮನೆ ಸುಳ್ಳು ಆರೋಪಗಳಾಗ್ತವೆ. ಸರ್ಕಾರದ ಪ್ರತಿಕ್ರಿಯೆ ಬಗ್ಗೆ ಮಾತನಾಡ್ತಿದ್ರಿ, 1.5 ನಿಮಿಷ ನಿಮ್ಮನ್ನ ಇಂಟರಪ್ಟ್ ಮಾಡಬಾರ್ದು ಅಂತ ಬಿಟ್ಟೆ. ಮತ್ತೊಂದ್ಸತಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ PCRಗೆ, ಸಿದ್ದರಾಮಯ್ಯ ಅವರ ಕೋಪ, DK ಶಿವಕುಮಾರ್ ಅವರ ರಿಯಾಕ್ಷನ್ ಎರಡನ್ನೂ ಪ್ಲೇ ಮಾಡಿ ಒಂದ್ಸತಿ. ಪ್ರತಿಕ್ರಿಯೆ ಸರ್ಕಾರದ್ದು ಯಾವ ರೀತಿ ಇದೆ ಅಂತ ಹೇಳಿ. ಪ್ರಾಥಮಿಕವಾದಂತ ರಿಪೋರ್ಟ್ ಯಾರಿಗೆ ಬಂತು? ಎಲ್ಲಪ್ಪ ಅದು ಸರಿ, ನನಗೆ ಬಂದಿಲ್ಲ, ನನಗೆ ಬಂದಿಲ್ಲ. ನಡೆಯ ಯಾರಿಗೆ ಬಂತು? ಎಲ್ಲಪ್ಪ ಅದು ಸರಿ. ಹಾಗಾದ್ರೆ ಬ್ಯಾಂಕ್ನಲ್ಲಿ ಆಗೋದಲ್ಲ, ಅದಕ್ಕೆ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಡಬೇಕಲ್ಲ. ಹಾಗಾದ್ರೆ ಬ್ಯಾಂಕ್ನಲ್ಲಿ ಆಗೋದಲ್ಲ, ಅದಕ್ಕೆ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಡಬೇಕಲ್ಲ. ನನಗೆ ಗೊತ್ತಿಲ್ಲ. ಹಣಕಾಸು ಇಲಾಖೆ ಏನಾದರೂ ಫೈಲ್ಯೂರ್ ಆಗಿದೆ ಅಂತ? ಸಾಧ್ಯನೇ ಇಲ್ಲ. ಸರ್ಕಾರ ಮುಜರಾಗಿದೆ ಸರ್. ಪ್ರಶ್ನೆ ಕೇಳಿದ್ರೆ ಮಾಧ್ಯಮದವರನ್ನ ತಳ್ಳೋದು, ಪ್ರಶ್ನೆ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅನ್ನೋದು ಇದಲ್ವಾ ಸರ್ಕಾರದ ಪ್ರತಿಕ್ರಿಯೆ? ಈಗ ಸರ್ಕಾರದ ಪ್ರತಿಕ್ರಿಯೆ ಸರ್ಕಾರದ ಭಾಗ ತಾನೇ ಅವರು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸರ್ಕಾರದ ಭಾಗ ಹೌದೋ ಇಲ್ಲೋ? ಇವರಿಬ್ಬರ ಪ್ರತಿಕ್ರಿಯೆ ಸರ್ಕಾರದ ಪ್ರತಿಕ್ರಿಯೆ ಹೌದೋ ಅಲ್ವೋ? ಅವರ ಪ್ರತಿಕ್ರಿಯೆ ಹೆಂಗ್ ಗೊತ್ತಾ? ಕಾರ್ಯದಲ್ಲಿದೆ. ಏನು SIT ರಚನೆ ಮಾಡಿ ಅವರ ರಾಜೀನಾಮೆ ತೆಗೆದುಕೊಂಡು ತನಿಖೆಯನ್ನ ಮಾಡಿಸ್ಲಿಕ್ಕೆ ಸಂಪೂರ್ಣ ಅಧಿಕಾರ ಅವ್ರಿಗೆ ಕೊಟ್ಟು ಅದನ್ನ ಸರ್ಕಾರದ ಭಾಗ ಅಂತಾರೆ. ನೀವು ದಿನ ಅವರು ಪ್ರತಿಕ್ರಿಯೆ ಕೇಳಿದಿರಿ. ತನಿಖೆ ಆಗ್ತಾ ಇರ್ತಕ್ಕಂಥ ಕೇಸಲ್ಲಿ ಒಬ್ಬರು ಮುಖ್ಯಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ ಎಷ್ಟು ಪ್ರತಿಕ್ರಿಯೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ? ಅವರು ಸಚಿವರು ಹೌದು, ಅದನ್ನ ಕರೆಕ್ಟ್, ಅದು ನಿಜನೇ. ಹಣಕಾಸು ನಿಜ, ಹಣಕಾಸು ಸಚಿವರು ಕೂಡ ಅವರು ಹೌದು, ಮುಖ್ಯಮಂತ್ರಿಗಳು ಹೌದು, ಇವರು ಉಪಮುಖ್ಯಮಂತ್ರಿಗಳು ಹೌದು, ನಾಗೇಂದ್ರ ಅವರು ಹೌದು, ಅಹಿಂದ ನಾಯಕ ನಿಜ. ಅವರು ನಾಗೇಂದ್ರ ಅವರ ಜೊತೆಲಿದ್ದಂತ ಕಮಿಟಿಲಿ ಇದ್ರು, ಅವರು ಸಂಪುಟ ಸಚಿವರಾಗಿದ್ರು. ಇದೆಲ್ಲ ನಿಜ. ಹಾಗಂತ ಹೇಳಿ ತನಿಖೆಯ ಎಲ್ಲಾ ಅಂಶಗಳನ್ನ ಮುಖ್ಯಮಂತ್ರಿಗಳು ಅಥವಾ ಪ್ರಶ್ನೆ ಮಾಡೋದು, ಕಿರಣ್ ಅವರ ಇನ್ಯಾರನ್ನು ಪ್ರಶ್ನೆ ಮಾಡೋದು? ಅಹಿಂದ ನಾಯಕ ಸಿದ್ದರಾಮಯ್ಯ ಅವರನ್ನು ಪ್ರಶ್ನೆ ಮಾಡಬಾರ್ದಾ? ಹಣಕಾಸು ಸಚಿವ ಸಿದ್ದರಾಮಯ್ಯ ಅವರನ್ನು ಪ್ರಶ್ನೆ ಮಾಡಬಾರ್ದಾ? ಕಿರಣ್ ಅವರು ಉತ್ತರ ಕೊಡ್ಲಿ. ಪತ್ರಕರ್ತರು ಹಾಗಾದ್ರೆ ಇನ್ಯಾರನ್ನು ಪ್ರಶ್ನೆ ಮಾಡಬೇಕು? ಅಹಿಂದ ನಾಯಕ ಸಿದ್ದರಾಮಯ್ಯ ಅವರನ್ನು ಪ್ರಶ್ನೆ ಮಾಡಬಾರ್ದಾ? ಹಣಕಾಸು ಇಲಾಖೆಯ ಜವಾಬ್ದಾರಿ ಹೊತ್ತಿರುವ ಸಿದ್ದರಾಮಯ್ಯ ಅವರನ್ನ ಪ್ರಶ್ನೆ ಮಾಡಬಾರ್ದಾ? ರಾಜ್ಯ ಸರ್ಕಾರದ ಕೀ ಪರ್ಸನ್, ನಂಬರ್ 1 ಪರ್ಸನ್ ಮುಖ್ಯಮಂತ್ರಿಗಳು, ಅವ್ರನ್ನ ಪ್ರಶ್ನೆ ಮಾಡಬಾರ್ದಾ? ಈ ಮಾಧ್ಯಮದವರಿಗೆ ಮತ್ತು ಏನು ಹಿಂದೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದಾಗಲೂ ಕೂಡ ಇದೇ ತರ ಒಂದು ಸ್ಪಂದನೆಯನ್ನ, ಒಂದು ರೆಸ್ಪಾನ್ಸ್ ಅನ್ನ ಈ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥದ್ದು. ನನ್ನ ನಾಲೆಜ್ ಪ್ರಕಾರ ಈ ರಾಜ್ಯದಲ್ಲಿ ಇಂಥ ಒಂದು ಆಭಾಸ ಮನೋಭಾವದ ಮತ್ತು ಕೀಳು ಅಭಿರುಚಿಯ ರಾಜಕಾರಣಿ ಅಥವಾ ಮುಖ್ಯಮಂತ್ರಿಯನ್ನು ನಾನಂತೂ ನೋಡೇ ಇಲ್ಲ ಇಲ್ಲಿವರೆಗೂ. ಯಾಕಂತಂದ್ರೆ ಈಗ ನೋಡಿ, ಏನು ಪರಿಶಿಷ್ಟ ಪಂಗಡದವರ ಅಭಿವೃದ್ಧಿಗಾಗಿ ಇಟ್ಟಿರ್ತಕ್ಕಂಥ ಹಣ ಯಾರು ವಿದ್ಯಾರ್ಥಿಗಳಿಗೆ ದುಡ್ಡು ಕಟ್ಟಕ್ಕಾಗಲ್ವೋ, ಫೀಸ್ ಕಟ್ಟಕ್ಕಾಗಲ್ವೋ, ಯಾರು ವ್ಯವಹಾರಕ್ಕೋಸ್ಕರ ಹಣ ಬೇಕಾಗುತ್ತೋ, ಯಾರಿಗೆ ಏನು ಮನೆಗೋಸ್ಕರ ಹಣ ಬೇಕಾಗುತ್ತೋ ಅಂತ ಒಂದು ಫಲಾನುಭವಿಗಳಿಗೆ ತಲುಪಬೇಕಾದಂಥ ಹಣ ಯಾರಿಗೆ ತಲುಪ್ತಿದೆ? ಅವರು ಇಲ್ಲೀಗಲ್ ಆಗಿ ಇಲ್ಲೇನು MG ರೋಡ್ ಬ್ಯಾಂಕಿಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ತಗೊಂಡು ಹಣ ವರ್ಗಾವಣೆ ಮಾಡ್ತಾರೆ. ಅಂದ್ರೆ ಇದು ಮುಖ್ಯಮಂತ್ರಿಗಳ ಮೂಗಿನ ಕೆಳಗೆ ನಡೆದಿರ್ತಕ್ಕಂಥ ಒಂದು ಹಗರಣ. ಅಲ್ಲಿಂದ ರತ್ನಾಕರ ಕೋಆಪರೇಟಿವ್ ಸೊಸೈಟಿ ಬ್ಯಾಂಕ್ ಎಲ್ಲಿಗೆ? ಹೈದರಾಬಾದ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅಲ್ಲಿ ಫಲಾನುಭವಿಗಳು ಯಾರು ಸ್ವಾಮಿ? ಫಲಾನುಭವಿಗಳು ಬಾರ್ ಅಂಡ್ ರೆಸ್ಟೋರೆಂಟ್ ಓನರ್ಸು, ಗೋಲ್ಡ್ ಸ್ಮಿತ್ಸು, ಆಮೇಲೆ ಇನ್ಯಾರು ಯಾರೋ ಒಬ್ರು 700 ಒಂದು ಬೇನಾಮಿ ಅಕೌಂಟ್ಗಳು ಇವ್ರು ಟ್ರಾನ್ಸ್ಫರ್ ಮಾಡ್ತಾರೆ. ಕರ್ನಾಟಕ ರಾಜ್ಯ ಜನತೆ ತೆರಿಗೆ ತಗೊಳ್ಳೋರು, ಕ್ರಿಪ್ಟೋ ಕರೆನ್ಸಿಲಿ ಹೂಡಿಕೆ ಮಾಡೋರು, ಚಿನ್ನದ ಬಿಸ್ಕೆಟ್ ಅನ್ನ ಖರೀದಿ ಮಾಡೋರು ಫಲಾನುಭವಿಗಳು. ಅದಕ್ಕೆ ಬರ್ತೀನಿ. ಕರ್ನಾಟಕ ರಾಜ್ಯದ ಒಂದು ರಕ್ತ ಬೆವರು ಸುರಿಸಿ ಏನು ಕಲೆಕ್ಟ್ ಮಾಡಿರ್ತಕ್ಕಂಥ ತೆರಿಗೆ, ಜನರ ತೆರಿಗೆ ಹಣ, ಕರ್ನಾಟಕ ರಾಜ್ಯದ ST ಒಂದು ಜನಾಂಗಕ್ಕೆ ತಲುಪಬೇಕಂತ, ಫಲಾನುಭವಿ ತಲುಪಬೇಕಂತ ತೆರಿಗೆ ಹಣ ಹೈದರಾಬಾದ್ ಇಂಥ ಫಲಾನುಭವಿಗೆ ತಲುಪುತ್ತೆ. ಕಾಂಗ್ರೆಸ್ ಪಕ್ಷದ ಪ್ರಕಾರ ಸಿದ್ದರಾಮಯ್ಯ, ಸಿದ್ದರಾಮಯ್ಯ ಪ್ರಕಾರ ಅಹಿಂದ ಅಂದ್ರೆ ಯಾರೋ? ಅಹಿಂದ ಅಂತಂದ್ರೆ
ಬಾರ್ ಅಂಡ್ ರೆಸ್ಟೋರೆಂಟ್ ಐಂದ ಅಂತಂದ್ರೆ ಈ ತರ ಗೋಡ್ ಸ್ಮಿತ್ಸ್ ಆಮೇಲೆ ಅಲ್ಲಿ ಆ ಹಣನ ಇವ್ರು ಹೆಂಗ್ ತಗೊಂಡ್ಬರ್ತಾರೆ ತಪ್ಪು ಮಾತು ಇಟ್ಸ್ ಅ ಕೈಂಡ್ ಆಫ್ ಸ್ಮಗ್ಲಿಂಗ್ ಇಟ್ ಅ ಕೈಂಡ್ ಆಫ್ ಸ್ಮಗ್ಲಿಂಗ್ ವಾಟ್ ಕಾಂಗ್ರೆಸ್ ಪಾರ್ಟಿ ಇಸ್ ಡೂಯಿಂಗ್ ಇನ್ ಕರ್ನಾಟಕ ಅಲ್ಲಿಂದ ರಾಜ್ಯಕ್ಕೆ ತಗೊಂಡ್ಬರ್ತಾರೆ ಬಿಟ್ ಕಾಯಿನ್ ಮುಖಾಂತರ ತಗೊಂಡ್ಬರ್ತಾರೆ ಆಮೇಲೆ ಇದು ನಾಗೇಂದ್ರ ಅವರ ಅಪ್ರೂವಲ್ ಮುಖಾಂತರ ನಾಗೇಂದ್ರ ಅವರ ಒಂದು ಮಾರ್ಗದರ್ಶನ ಮುಖಾಂತರ ಆಗಿದೆ ಅಂತೇಳಿ